ವೆಲ್ಕಮ್ ಯು ಆಲ್. ಇಷ್ಟು ಮಾತ್ರ ಓದಿ ಎರಡನೇ ವಿಡಿಯೋದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಈ ಟಾಪಿಕ್ಸ್ಗಳನ್ನು. ಸ್ಟ್ರೆಂತ್ ಆಫ್ ಮೆಟಲ್ ಇರತಕ್ಕಂಥ ಫೋರ್ಸ್ ಆ್ಯಂಡ್ ಇಟ್ಸ್ ಟೈಪು, ಈಕ್ವಿಲಿಬ್ರಿಯಮು, ಮತ್ತು ಕಮಿಂಗ್ ಟು ಹಿಯರ್ ಸ್ಟ್ರೆಸ್ಸಸ್, ಮೂರ್ ಸರ್ಕಲ್ಲು, ನೆಕ್ಸ್ಟ್ ಟೈಪ್ಸ್ ಆಫ್ ಬೀಮ್ಸು, ಬೆಂಡಿಂಗ್ ಮೂಮೆಂಟು, ಶಿಯರ್ ಫೋರ್ಸು, ನೆಕ್ಸ್ಟ್ ಬೆಂಡಿಂಗ್ ಸ್ಟ್ರೆಸ್ಸು, ಶಿಯರ್ ಸ್ಟ್ರೆಸ್ಸು, ಸಿಲಿಂಡರ್ಸ್ ಕವರ್ ಆಗಿಲ್ಲ, ಟಾರ್ಷನ್, ಆಯಿತಾ? ಇವುಗಳ ಬಗ್ಗೆ ಇಂಪಾರ್ಟೆನ್ಸ್ ನೋಡೋಣ. ಪ್ಲಸ್ ಅದ್ರ ಜೊತೆಗೆ ಇಲ್ಲಿ ಎಲ್ಲೋ ಮಾರ್ಕ್ ಮಾಡಿರ್ತಕ್ಕಂಥ ಕೆಲವು ಟಾಪಿಕ್ಸ್ಗಳನ್ನು ಕೂಡ ಈ ಎರಡನೇ ವಿಡಿಯೋದಲ್ಲಿ ಕವರ್ ಮಾಡಲಾಗಿದೆ. ಇದರದ್ದು PDF ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಲಿಂಕಲ್ಲಿ ಇರ್ತದೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ರಿ, ಅದನ್ನ ಪ್ರಿಂಟ್ ತೊಗೊಳ್ರಿ, ಓದ್ತಾ ಕೂತ್ಕೊಳ್ರಿ. ಫಸ್ಟ್ ಐ ಕಾನ್ಸಂಟ್ರೇಟೆಡ್ ಆನ್ CG ಆ್ಯಂಡ್ MI, ರೆಕ್ಟ್ಯಾಂಗಲ್ ಸೆಕ್ಷನ್ ಮತ್ತು ಟ್ರಯಾಂಗಲ್ ಸೆಕ್ಷನ್. ಇವುಗಳ ಬಗ್ಗೆ ಏನು ತಲೆ ಕೆಡಿಸ್ಕೊಳಕೋಬೇಡ್ರಿ. ಈ ರೆಕ್ಟ್ಯಾಂಗಲ್ ಸೆಕ್ಷನ್ಗೆ ಇದು ನೆನ್ಪಿಟ್ಕೊಳ್ರಿ. ಈ ಟ್ರಯಾಂಗಲ್ ಸೆಕ್ಷನ್ಗೆ ಏರಿಯಾ ಇರಲಿ, CG ಇರಲಿ, BD ಸ್ಕ್ವೇರ್ ಇವೆಲ್ಲ ಇರಲಿ, ರೈಟಾ? ನೆಕ್ಸ್ಟ್ ಅದಾದಮೇಲೆ ಸರ್ಕ್ಯುಲರ್ ಸೆಕ್ಷನಿಗೆ ಬಂದ ಮೊಮೆಂಟ್ ಆಫ್ ಇನರ್ಷಿಯಾ, ಸೆಕ್ಷನ್ ಮಾಡ್ಲಸ್ ಮತ್ತು ರೇಡಿಯಸ್ ಆಫ್ ಗೈರೇಷನ್ ಅದರದ್ದು ಮತ್ತು ಹಾಲೋ ಸೆಕ್ಷನ್ದು ಕೂಡ ನೋಡ್ಕೊಳ್ಳೋದು. ಇದೇನು ಬಿಟ್ಬಿಟ್ಟಿದೆ, ನಡೀತೈತೆ, ರೈಟಾ? ನೆಕ್ಸ್ಟ್ ಬಂದಾಗ ಈಗ ಶಿಯರ್ ಫೋರ್ಸ್ ಆ್ಯಂಡ್ ಬೆಂಡಿಂಗ್ ಮೂಮೆಂಟ್ ಫಾರ್ ಪಾಯಿಂಟ್ ಲೋಡ್, ಕಂಟಿಲಿವರ್ ವಿತ್ ಪಾಯಿಂಟ್ ಲೋಡ್, ಕಂಟಿಲಿವರ್ ವಿತ್ UDL, ಅವುಗಳದ್ದು ವ್ಯಾಲ್ಯೂಸ್ ಇದು P- P ಅದ, PL ಅದ, ಇವನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ರಿ. ಒಂದು ಪ್ರಿಂಟ್ ತೊಗೊಳ್ರಿ, ಇದು ಬೈ ಹಾರ್ಟ್ ಆಗಿಬಿಡಿ. ನೆಕ್ಸ್ಟ್ ಕ್ಯಾಂಟಿಲಿವರ್ ವಿತ್ UVL ಉಲ್ಟಾ, ಈ ಕಡೆ 0, ಈ ಕಡೆ ಮ್ಯಾಕ್ಸಿಮಮ್. Next, cantilever with moment, simply supported with point load in the middle, simply supported point load in the eccentric loading, simply supported two point loads, then simply supported beam with UDL, simply supported beam with UVL. Next idu antara UVL, okay, simply supported beam. Then adadmele simply supported beam with W1 here and W2 here. ಈ ಫಾರ್ಮುಲಾಗಳನ್ನು ಬೈ ಹಾರ್ಟ್ ಆಗಬೇಕು, ಭಾಳ ಇಂಪಾರ್ಟೆಂಟ್. ಇವು ಡೈರೆಕ್ಟ್ ಕ್ವಶನ್ಸ್ ಇರ್ತದೆ. ನೆಕ್ಸ್ಟ್ ಪ್ಯಾರಾಬೋಲಿಕ್ ಲೋಡಿಂಗ್, ಭಾಳ ಎಲ್ಲೂ ಕೇಳಿಲ್ಲ, ಆದರೂ ಒಂದು ಚಾರ್ಟ್ ಹಾಕಿದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಭಾಳ ಎಕ್ಸಾಮ್ಸಲ್ಲಿ ರಿಪೀಟ್ ಮಾಡಿದ್ದಾನೆ, ಇದನ್ನು ನೋಡ್ಕೊಡ್ರಿ. ನೆಕ್ಸ್ಟ್ ಕಮಿಂಗ್ ಟು ದ ಕಂಪೌಂಡ್ ಸ್ಟ್ರೆಸ್ ಚಾಪ್ಟರಲ್ಲಿ ಇದೊಂದು ಡಯಾಗ್ರಾಮ್ ನೆನಪಿರಬೇಕು, ಪ್ಲಸ್ ಇವಿಷ್ಟು ಈಕ್ವೇಷನ್ಸ್ ನೆನಪಿರಬೇಕು. ಈ ಈಕ್ವೇಷನ್ಸಲ್ಲಿ ಮತ್ತೆ ಕೇಸಸ್ ಬರ್ತವೆ. ಯೂನಿಯಾಕ್ಸಿಯಲ್ ಸ್ಟ್ರೆಸ್ ಸಿಸ್ಟಮ್ ಅಂತಂದ್ರೆ ಒಂದೇ ಕಡೆಗೆ ಸ್ಟ್ರೆಸ್ ಹಾಕಿದ್ರೆ ಏನಾಗ್ತಾ, ಸಿಗ್ಮಾ y ಟೋ ಈಕ್ವಲ್ ಟು 0, ಇದರೊಳಗಡೆ ಸಬ್ಸ್ಟಿಟ್ಯೂಟ್ ಮಾಡಿಕೊಡ್ರಿ. ಸಿಗ್ಮಾ y ಅಂದ್ರೆ 0 ಹಾಕ್ರಿ, ಟೋ ಅಂದ್ರೆ 0 ಹಾಕ್ರಿ, ಸಿಂಪ್ಲಿಫೈ ಮಾಡಿರಿ. ಮತ್ತು ಸಿಗ್ಮಾ y 0, ಟೋ 0 ಹಾಕ್ರಿ, ಸಿಂಪ್ಲಿಫೈ ಮಾಡಿರಿ. ಸಿಗ್ಮಾ y ಟೋ ಆ ರೀತಿ ಈ ನಾಲ್ಕೇ ಈಕ್ವೇಷನ್ 1, 2, ಇದೊಂದು ಥರ್ಡ್, ಇದೊಂದು ಫೋರ್ತ್, ಈ ನಾಲ್ಕೇ ಈಕ್ವೇಷನ್ಸಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಈ ಕಂಡೀಷನ್ಸ್ಗಳನ್ನು ಹಾಕ್ಕೊಂಡು ಸ್ಯಾಟಿಸ್ಫೈ ಮಾಡ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಕಮಿಂಗ್ ಟು ದ ಬೆಂಡಿಂಗ್ ಸ್ಟ್ರೆಸ್, ದಿಸ್ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ಸೆಕ್ಷನ್ ಮಾಡ್ಲಸ್, ಈ ಸೆಕ್ಷನ್ ಮಾಡ್ಲಸ್ಸಲ್ಲಿ ಇರ್ತಕ್ಕಂಥದ್ದು ಇದನ್ನೆಲ್ಲ ಬೈ ಹಾರ್ಟ್ ಹಾಕಿಬಿಡಿ. ಫಾರ್ ರೆಕ್ಟ್ಯಾಂಗಲ್ಗೆ ಎಷ್ಟು, ಸ್ಕ್ವೇರ್ಗೆ ಎಷ್ಟು, ಸ್ಕ್ವೇರ್ ವಿತ್ ಡಯಾಗ್ನಲ್ಗೆ ಎಷ್ಟು, ಸರ್ಕ್ಯುಲರ್ಗೆ ಎಷ್ಟು, ಇದನ್ನು ಬೈ ಹಾರ್ಟ್ ಹಾಕಿಬಿಡಿ. ನೆಕ್ಸ್ಟ್ ಫ್ಲೆಕ್ಸರಲ್ ಮಾಡ್ಲಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಭಾಳ ಸತಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ನೆಕ್ಸ್ಟ್ ಕಮಿಂಗ್ ಟು ದ ಎಕ್ಸೆಂಟ್ರಿಕ್ ಲೋಡಿಂಗಲ್ಲಿ ಕೂಡ ಸರ್ಕ್ಯುಲರು ಮತ್ತು ಇದು ರೆಕ್ಟ್ಯಾಂಗಲ್, ಸರ್ಕ್ಯುಲರ್ ಮತ್ತು ಹಾಲೋ ಸೆಕ್ಷನ್ಸ್ಗೆ ಈ ವ್ಯಾಲ್ಯೂಗಳನ್ನು ಬೈ ಹಾರ್ಟ್ ಹಾಕಿ, ರೈಟಾ? ಕಮಿಂಗ್ ಟು ದ ಶಿಯರ್ ಸ್ಟ್ರೆಸ್ ಚಾಪ್ಟರ್ಲಿ ದೊಡ್ಡ ಒಂದು ಇಕ್ವೇಷನ್ ಅದ, ದ ಟೋ ಈಕ್ವಲ್ ಟು FY ಡ್ಯಾಶ್ ಡಿವೈಡೆಡ್ ಬೈ IB ಅಂತೇಳಿ, ಹೌದಾ? ಏರಿಯಾ ಒಂದು ಬರ್ತದೆ, ಇದೊಂದು ಫಾರ್ಮುಲಾ, ಡೋಂಟ್ ವರಿ ಅಬೌಟ್ ದಟ್ ಫಾರ್ಮುಲಾ. ಇದನ್ನು ಬೈ ಹಾರ್ಟ್ ಹಾಕಿ, ಇವು ಎಲ್ಲವನ್ನು ಬೈ ಹಾರ್ಟ್ ಹಾಕಿ, ಇದ್ರ ಮೇಲೆ ಒಂದು ಕ್ವಶನ್ ಬರೋ ಫಿಕ್ಸ್ ಚಾನ್ಸಸ್ ಅದ. ನೆಕ್ಸ್ಟ್ ವೇರಿಯೇಷನ್ ಆಫ್ ಶಿಯರ್ ಸ್ಟ್ರೆಸ್ಸಲ್ಲಿ ಕೆಲವೊಮ್ಮೆ ಏನು ಮಾಡ್ತಾನೆ ಅಂದರೆ ಇದೊಂದು ಬೀಮ್ ಕ್ವಶನ್ ಕೊಡ್ತಾನೆ, 4 ಆಪ್ಷನ್, 1, 2, 3, 4 ಅಂತೇಳಿ 4 ಆಪ್ಷನ್ಸ್ ಕೊಟ್ಟಿರ್ತಾನೆ. ಇದು ಭಾಳ ಇಂಪಾರ್ಟೆಂಟ್, ಈ ವ್ಯಾಲ್ಯೂಸ್ ಭಾಳ ಇಂಪಾರ್ಟೆಂಟ್ ಡೈಮಂಡ್ಗೆ, ರೈಟಾ? ಕಮಿಂಗ್ ಟು ದ ಟಾರ್ಷನ್ ಇಕ್ವೇಷನ್ ನಮ್ಗೆ ಆಲ್ರೆಡಿ ಗೊತ್ತದ, ಅದು ಟಾರ್ಷನ್ ಇಕ್ವೇಷನ್ ಇಲ್ಲಿ ಸಪ್ರಿಂಟ್ ಆಗಿಲ್ಲ. ದಟ್ ಇಸ್ ಏನಂತಂದರೆ T/J ಈಕ್ವಲ್ ಟು ಟೋ ಬೈ R ಈಕ್ವಲ್ ಟು G∙L, ಅದ ಈ ಈಕ್ವೇಷನ್ಸ್ ನೆನ್ಪಿಟ್ಕೊಂಡಿರಬೇಕು. ಅದ್ರ ಜೊತೆಗೆ ಇವೆಲ್ಲ ವ್ಯಾಲ್ಯೂಸ್ಗಳನ್ನು ಬೈ ಹಾರ್ಟ್ ಹಾಕಿ. ನೆಕ್ಸ್ಟ್ ಪೋಲಾರ್ ಮಾಡ್ಲಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇನ್ ದಿಸ್ ಟಾರ್ಷನ್. ಕಮಿಂಗ್ ಟು ದ ಪವರ್ ಜನರೇಟೆಡ್ ಈಕ್ವೇಷನ್ಸ್ ನೆನಪಿರಬೇಕು, ಟ್ವಿಸ್ಟ್ ಆದಾಗ ಹೆಂಗೆ ಅಂತೇಳಿ, ರೈಟ್? ನೆಕ್ಸ್ಟ್ ಸ್ಲೋಪ್ ಡಿಫ್ಲೆಕ್ಷನ್ನಲ್ಲಿ ಈ 4-5 ಬೀಮ್ಸ್ಗಳನ್ನು ಬೈ ಹಾರ್ಟ್ ಹಾಕಲೇಬೇಕು. ಇವನು ಬಿಟ್ಟು ಬೇರೆನೂ ಕೇಳ್ಬೋದು, ಬಟ್ ಇವುಗಳನ್ನು ಮಿನಿಮಮ್ ಸಿವಿಲ್ ಇಂಜಿನಿಯರ್ ಅಂದರೆ ಇವುಗಳನ್ನು ಬೈ ಹಾರ್ಟ್ ಹಾಕಲೇಬೇಕು. ನೆಕ್ಸ್ಟ್ ಸ್ಟ್ರೈನ್ ಎನರ್ಜಿಯಲ್ಲಿ ಬಂದಾಗ ಸ್ಟ್ರೈನ್ ಎನರ್ಜಿ ಡ್ಯೂ ಟು ಆಕ್ಸಿಯಲ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್, ಬೆಂಡಿಂಗ್ ಸ್ಟ್ರೆಸ್ ಬೈ ಹಾರ್ಟ್ ಹಾಕಿ. ನೆಕ್ಸ್ಟ್ SI ಮತ್ತು KI, ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ, ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ ಫಾರ್ಮುಲಾಗಳಿದಾವೆ, ಬೈ ಹಾರ್ಟ್ ಹಾಕ್ರಿ. ನೆಕ್ಸ್ಟ್ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿಗೂ ಕೂಡ ಫಾರ್ಮುಲಾದ, ಬೈ ಹಾರ್ಟ್ ಹಾಕಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದು ಯಾವುದಾದ್ರೂ ಇರ್ಬೋದು, ಯಾವುದು ಮೊಮೆಂಟ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಅಥವಾ ರೊಟೇಷನಲ್ ಫ್ಯಾಕ್ಟರ್ಸ್ ಇರ್ಬೋದು, ಅಥವಾ ಇದು ಕಾನೀಸ್ ಮೆಥಡ್ ಒಳಗೆ ಬರ್ತಿರ್ಬೋದು, ಕರೆಕ್ಟಾ? ಅದರೊಳಗಡೆ ರಿಲೇಟಿವ್ ಸ್ಟಿಫ್ನೆಸ್ ಅಂತದ, ರಿಲೇಟಿವ್ ಸ್ಟಿಫ್ನೆಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಕ್ಕೊಂದು ಸ್ಮಾಲ್ ಇಕ್ವೇಷನ್ ಅದ, ನೆನ್ಪಿಟ್ಟು ಭಾಳ ಸತಿ ಕೇಳಿದ ಇಕ್ವೇಷನ್ ಇದು. ಫಂಡಮೆಂಟಲ್ಸ್ ಒಳಗಡೆ ಬಂದಾಗ ಇದು ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಷನ್ ಅನ್ನು ಯೂಸ್ ಮಾಡಿಕೊಂಡು ಇಂಡಿಟರ್ಮಿನೇಟ್ ಬೀಮ್ಸ್ ಕಂಡುಹಿಡಲಿಕ್ಕೆ ಯೂಸ್ ಆಗ್ತಿರ್ತದೆ, ಅದನ್ನ ನೆನ್ಪಿಟ್ಬಿಟ್ರಿ. ಕಮಿಂಗ್ ಟು ದ RCC ಸ್ಟ್ರೆಸ್ ಬ್ಲಾಕ್ ಡಯಾಗ್ರಾಮಲ್ಲಿ ಇರ್ತಕ್ಕಂಥ ಈಚ್ ಪ್ಯಾರಾಮೀಟರ್ಸನ್ನು ಬೈ ಹಾರ್ಟ್ ಹಾಕಿ, ಇವೆಲ್ಲ ಪ್ರತಿಯೊಂದು ಪ್ಯಾರಾಮೀಟರ್ಸನ್ನು ಬೈ ಹಾರ್ಟ್ ಹಾಕಿ, ಡಯಾಗ್ರಾಮ್ ಬರ್ತಿರ್ಬೇಕು ನಿಮಗೆ. ಇದಾದಮೇಲೆ ಇದನ್ನು ಕೂಡ XU ಮ್ಯಾಕ್ಸ್ ಫಾರ್ಮುಲಾ ಬೈ ಹಾರ್ಟ್ ಹಾಕ್ರಿ. MU ಲಿಮಿಟ್ 3 ಕೇಸಸ್ ಒಳಗೆ ಬರ್ತದೆ, ಅದನ್ನು ಬೈ ಹಾರ್ಟ್ ಹಾಕ್ರಿ. ನೆಕ್ಸ್ಟ್ MR ಫ್ಯಾಕ್ಟರ್, ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಫ್ಯಾಕ್ಟರ್ ಕೂಡ ಬೈ ಹಾರ್ಟ್ ಹಾಕಿ. ಇದು ಮಿನಿಮಮ್ ಇಷ್ಟಂತೂ ಓದಲೇಬೇಕಾಗಿರ್ತಕ್ಕಂಥದ್ದು. ಓಕೆ, ಇದರೊಳಗೆ ನಾ ಕಾನ್ಫಿಡೆನ್ಸ್ ಎಷ್ಟು ಕೊಡ್ಬೋದು? 100 ಮಾರ್ಕ್ಸಿಗೆ ನಾನು ನಿಮಗೆ 5ರಿಂದ 6 ಮಾರ್ಕ್ಸ್ ಕಾನ್ಫಿಡೆಂಟ್ ಕೊಡ್ಬೋದು. ಓಕೆ, ಈ PDF ಅಲ್ಲಿ ಎಷ್ಟು ಪೇಜಿಂದ ಐತಪ್ಪ ಇದು? 14 ಪೇಜಿನ PDF ಒಳಗೆ 5ರಿಂದ 6 ಮಾರ್ಕ್ಸ್ ಅಥವಾ 4ರಿಂದ 5 ಮಾರ್ಕ್ಸ್ ಕಾನ್ಫಿಡೆನ್ಸ್ ಕೊಡ್ಬೋದು. ಒಂದೇದ್ರೊಳಗಡೆ 2 ಮಾರ್ಕ್ಸ್ ಕಾನ್ಫಿಡೆಂಟ್ ಕೊಟ್ಟೆ, ಇದರಲ್ಲಿ 4ರಿಂದ 5 ಮಾರ್ಕ್ಸ್ ಕೊಡ್ಬೋದು. ಟೋಟಲ್ ಇದನ್ನಷ್ಟೇ ಓದಿ ಅಥವಾ ಇಷ್ಟು ಮಾತ್ರ ಓದಿ ಸೀರೀಸ್ ಒಳಗಡೆ ನಿಮ್ಮ 30ರಿಂದ 40 ಮಾರ್ಕ್ಸ್ ತೆಗಿಲಿಕ್ಕೆ ಐ ವಿಲ್ ಹೆಲ್ಪ್ ಯು. ಥ್ಯಾಂಕ್ ಯು ವೆರಿ ಮಚ್. ವಿಲ್ meet you again in the third series.